ನಮಸ್ಕಾರ ಸ್ನೇಹಿತರೆ, ಭಾರತದ ಇತಿಹಾಸ ಸಂಚಿಕೆ 7. ಭಾರತವು ಅನೇಕ ಧರ್ಮಗಳ ಧರ್ಮಪ್ರಿಯ ರಾಷ್ಟ್ರವಾಗಿದೆ. ಭಾರತದಲ್ಲಿ ಪರಧರ್ಮದ ಹೊಂದಾಣಿಕೆ ಅನ್ನೋದು ಭಾರತೀಯರ ಸಂಸ್ಕೃತಿಯ ಹಿರಿಮೆಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಿರಿಮೆಗೆ ಸ್ವಲ್ಪ ಧಕ್ಕೆ ಬಂದಿರುವುದಂತೂ ಸತ್ಯ. ಆ ಧಕ್ಕೆ ಬರಕ್ಕೆ ಕಾರಣ ರಾಜಕೀಯ ನಾಯಕರ ದ್ವೇಷ ರಾಜಕಾರಣ ಮತ್ತು ಜಾತಿ ಧರ್ಮದ ಆಧಾರದ ಮೇಲೆ ರಾಜಕೀಯವನ್ನು ಮಾಡುವುದೇ ಇದಕ್ಕೆ ಮೂಲ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಭಾರತೀಯರು ಪರಧರ್ಮೀಯರ ಮೇಲೆ ಇಟ್ಟಿರುವಂತಹ ಈ ಹಿರಿಮೆ ಇನ್ನೂ ಹೆಚ್ಚಾಗಲಿ. ಭಾರತೀಯರ ಸಂಸ್ಕೃತಿಯ ಈ ಭವ್ಯ ಪರಂಪರೆ ನಮ್ಮ ಏಕತೆಯ ಮೂಲವಾಗಿದೆ. ಭಾರತದ ಉದ್ದಗಲಕ್ಕೂ ವಿಷ್ಣು, ಶಿವ, ರಾಮ, ಕೃಷ್ಣ, ಗಣಪ, ಹನುಮಂತ ಇಂಥ ದೇವಾನುದೇವತೆಗಳ ಆರಾಧನೆಯ ಆಚರಣೆ ಇದೆ. ದೇವಾಲಯಗಳ ರಚನೆ, ಪೂಜೆಯ ವಿಧಾನ, ಆಚರಣೆಗಳು ಅಂತರಾಳದಲ್ಲಿ ದೃಢವಾಗಿ ಅಡಗಿದೆ. ವೇದಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳ ಬಗ್ಗೆ ಭಾರತೀಯರು ಅಪಾರವಾದ ಗೌರವ ಮತ್ತು ಶ್ರದ್ಧೆಯನ್ನ ಹೊಂದಿದ್ದಾರೆ. ಪಂಚಭೂತ ಆರಾಧನೆ ಭಾರತದಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಪ್ರಚಾರದಲ್ಲಿದೆ. ಏಕೇಶ್ವರವಾದ ಆತ್ಮದ ಅಮರತ್ವ, ಕರ್ಮ, ಪುನರ್ಜನ್ಮಗಳು, ಮೋಕ್ಷ ಮುಂತಾದ ತತ್ವಗಳು ಎಲ್ಲಾ ಧರ್ಮೀಯರ ಅಂತರಾಳದಲ್ಲಿ ಅಡಗಿದೆ. ಮೋಕ್ಷ ಸಾಧನೆ ಎಲ್ಲಾ ಧರ್ಮಗಳ ಏಕಮಯ ಗುರಿಯಾಗಿದೆ. ಉತ್ತರದ ಅಮರನಾಥ, ಕೇದಾರನಾಥ, ಬದರಿ, ಹರಿದ್ವಾರ, ರಿಷಿಕೇಶ, ಕಾಶಿ, ಪ್ರಯಾಗ್, ಅಯೋಧ್ಯ, ಪಶ್ಚಿಮದ ದ್ವಾರಕಾ, ಸೋಮನಾಥ, ಪೂರ್ವದ ಜಗನ್ನಾಥಪುರಿ, ದಕ್ಷಿಣದ ಕಾಂಚಿ, ರಾಮೇಶ್ವರ, ಮಧುರೈ, ಶ್ರಾವಣಬೆಳಗೊಳ, ತಿರುಪತಿ, ಧರ್ಮಸ್ಥಳ, ಶಿರಡಿ ಮುಂತಾದ ಯಾತ್ರಾ ಸ್ಥಳಗಳು ಎಲ್ಲರಿಗೂ ಪೂಜನೀಯ ಮತ್ತು ಪವಿತ್ರವೂ ಆಗಿದೆ. ಶಂಕರಾಚಾರ್ಯರು ಸ್ಥಾಪಿಸಿದ ಬದರಿ, ದ್ವಾರಕಾ, ಪೂರಿ, ಶೃಂಗೇರಿಯ ಚತುರ್ಮಠಗಳು ಧಾರ್ಮಿಕ ಏಕತೆಯ ನಿರ್ದೇಶನವಾಗಿದೆ. ಭಾರತೀಯರಲ್ಲಿರುವ ಇನ್ನೊಂದು ವಿಶೇಷತೆ ಏನೆಂದರೆ ನೀನು ಬಾಳು, ಇನ್ನೊಬ್ಬರನ್ನು ಬಾಳಲು ಬಿಡು ಎಂಬ ಉದಾರ ಧೋರಣೆಯನ್ನು ಆದಿ ಕಾಲದಿಂದಲೂ ಪಾಲಿಸುತ್ತಾ ಬಂದಿದ್ದಾರೆ. ಅನೇಕ ಪಕಿಯರ ಆಕ್ರಮಣ ಮಧ್ಯೆಯೂ ಭಾರತವು ತನ್ನ ಧಾರ್ಮಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡಿದೆ. ಸಂಪೂರ್ಣವಾಗಿ ಭಾರತವನ್ನು ಗೆಲ್ಲಬೇಕೆಂದು ಬಂದ ಇಸ್ಲಾಂ ಧರ್ಮೀಯರು ಮೊದಲಿಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿದರೂ ಕೂಡ ಕಾಲಕ್ರಮೇಣ ಹಿಂದೂ ಮತ್ತು ಮುಸ್ಲಿಮರು ಪ್ರೀತಿ ಸ್ನೇಹದಿಂದ ಸಹಬಾಳ್ವೆ ನಡೆಸುವ ರೀತಿಯಲ್ಲಿ ನಡೆದುಕೊಂಡರು. ಕ್ರಿಶ್ಚಿಯನ್ನರಿಗೂ ಕೂಡ ಭಾರತ ಆಶ್ರಯವನ್ನು ನೀಡಿದೆ. ಇದಕ್ಕೆಲ್ಲ ಭಾರತೀಯರ ಉದಾರ ಮನಸ್ಸೇ ಕಾರಣ. ಬುದ್ಧ ಮತ್ತು ಅಶೋಕನ ಕಾಲದಲ್ಲಿ ಭಾರತದಲ್ಲಿ ಪ್ರಾಕೃತಿಕ ಭಾಷೆಯು ಜನಸಾಮಾನ್ಯರ ಭಾಷೆಯಾಗಿ ಭಾರತದಲ್ಲಿ ಭಾಷಾ ಐಕ್ಯತೆಯನ್ನು ಮೂಡಿಸಿತು. ಮೊಘಲರ ಕಾಲದಲ್ಲಿ ಪರ್ಷಿಯನ್, ಬ್ರಿಟಿಷರ ಕಾಲದಲ್ಲಿ ಆಂಗ್ಲ ಭಾಷೆಯು ಆಡಳಿತ ಮತ್ತು ಶಿಕ್ಷಣ ಭಾಷೆಯಾಗಿ ಬೆಳೆದವು. ನಮ್ಮ ಭಾರತದ ಸಂವಿಧಾನವು 14 ಭಾಷೆಗಳಿಗೆ ಮನ್ನಣೆಯನ್ನು ನೀಡಿದೆ. ಇಲ್ಲಿವರೆಗೂ ನಾವು ರಾಷ್ಟ್ರೀಯ ಭಾಷೆಯನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದೇವೆ. ಇದಕ್ಕೆ ಕಾರಣ ಭಾರತದಲ್ಲಿರುವಂತಹ ಅನೇಕ ಭಾಷೆಗಳು, ಅನೇಕ ಲಿಪಿಗಳು ಅಂತ ಹೇಳ್ತಾ ಇನ್ನಷ್ಟು ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.